ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರಕ್ಕೆ ಹೋಗೋಣ. ಅದಕ್ಕೂ ಮೊದಲು ದೆಹಲಿಯಿಂದ ನನ್ನ ಸಹೋದ್ಯೋಗಿ ಶಬೀರ್ ಕೂಡ ಇದ್ದಾರೆ. ಶಬೀರ್, ಸಾರಿ ನಾನು ಅವಾಗಲೇ ಮಾತಾಡಿಸ್ಲಿಲ್ಲ, ಬಟ್ ನೀವು ದೆಹಲಿಯಲ್ಲಿ ತುಂಬಾ ಮೋದಿ ಅವ್ರಿಗೆ ಹತ್ರ ಇರ್ತೀರಾ, ಅಲ್ಲೇ ಪಕ್ಕದಲ್ಲೇನೆ. ಈ 400 ಪರ್ ಸೀಕ್ರೆಟ್ ಏನು ಅಂತ ಕೇಳ್ಬಿಡ್ಬೇಕಿತ್ತು ತಾನೇ ಅವ್ರಿಗೆ. ಹತ್ರ ಅಂದ್ರೆ ಕಾಫಿ ಕುಡಿತಾರ ನೋಡಿ ಅರುಣ್ ನೋಡಿ, ಚುನಾವಣೆ ಅಂತ ಬಂದ ತಕ್ಷಣ ಫಸ್ಟ್ ಲೆಕ್ಕಾಚಾರ ಹಾಕೋದು ಸೋಲು ಗೆಲುವಿನ ಲೆಕ್ಕಾಚಾರ. ಈಗ 10 ವರ್ಷ ಆಡಳಿತ ಮಾಡ್ಕೊಂಡ್ ಬಂದಿರುವಂತಹ ಬಿಜೆಪಿ ಸಹಜವಾಗಿ ಒಂದಿಷ್ಟು ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇರುತ್ತೆ. ಕಾರ್ಯಕರ್ತರಲ್ಲೂ ಕೂಡ ಅದೊಂದು ಭೀತಿ ಇರುತ್ತೆ. ಈ ಬಾರಿ ನಾವು 3ನೇ ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡ್ಬೋದಾ, ನಾವು ಗೆದ್ದು ಬಿಡ್ಬೋದಾ, ಅಥವಾ ಆಡಳಿತ ವಿರೋಧಿಯಲ್ಲಿ ನಮ್ಗೆಲ್ಲೋ ಒಂದ್ ಕಡೆ ಸೆಟ್ ಬ್ಯಾಕ್ ಆಗ್ಬಿಡ್ಬೋದಾ ಅನ್ನುವಂತಹ ಒಂದಿಷ್ಟು ಏನು ಒಂದ್ ಸಣ್ಣ ಹಿನ್ನಡೆ ಅನ್ನುವಂಥದ್ದು ಅಥವಾ ಅವ್ರ ಮನಸ್ಸಲ್ಲೊಂದು ಕೊರಗು ಅನ್ನುವಂಥದ್ದು ಯಾವಾಗ್ಲೂ ಕಾಡ್ತಾ ಇರುತ್ತೆ. ಯಾವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 400 ಗಡಿ ನಾವು ದಾಟ್ತೀವಿ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ, ಅದೇ ಲೈನ್ ಅಲ್ಲಿ ಎಲ್ಲಾ ನಾಯಕರುಗಳು ಕೂಡ ಹೇಳಿಕೆಯನ್ನ ಕೊಡ್ತಾ ಬರ್ತಾರೆ. ಸೊ ಯಾವಾಗ ಪಕ್ಷದ ಮೇಲ್ಪಂಕ್ತಿಯ ನಾಯಕರು ಎಲ್ಲರೂ ಕೂಡ ನಾವು 400 ಸೀಟರ್ನ ಗಡಿ ದಾಟ್ತೀವಿ ಅಂದ್ರೆ ಯಾವುದೋ ಒಂದು ಸ್ಟ್ರಾಟಜಿ ಇಟ್ಕೊಂಡು ನಮ್ಮ ನಾಯಕರು ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಹೀಗಾಗಿ ನಾವು 3ನೇ ಬಾರಿಗೂ ಕೂಡ ಈ ಹಿಂದೆ ಎಂದೂ ಬರದಷ್ಟು ಸೀಟ್ಗಳನ್ನ ಗೆಲ್ಲೋ ಮೂಲಕ ನಾವು ಮತ್ತೆ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ಒಂದು ನರೇಶನ್ ಅನ್ನ ಕಾರ್ಯಕರ್ತರಲ್ಲಿ ಸೆಟ್ ಮಾಡುವಂತದ್ದು ಒಂದು ಗೋಲ್ ಆಗಿರುವಂತದ್ದು. ಅದನ್ನ ಕೆಲವು ಸಂದರ್ಶನಗಳಲ್ಲೂ ಕೂಡ ಅದನ್ನ ಹೇಳಿದ್ದಾರೆ. ಬಿಜೆಪಿಗೆ ವಾಸ್ತವದಲ್ಲಿ 400 ರೀಚ್ ಆಗಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಿದೆ. ಆದ್ರೆ ಉತ್ತರ ಭಾರತದಲ್ಲಿ ಸಣ್ಣ ಪುಟ್ಟ ಮಾರ್ಜಿನ್ ಕಡಿಮೆ ಆದ್ರೂ ಕೂಡ ಅದನ್ನ ದಕ್ಷಿಣದಲ್ಲಿ ಅಂದ್ರೆ ಆಂಧ್ರ ಪ್ರದೇಶ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಈ ರೀತಿಯಾದಂತಹ ರಾಜ್ಯಗಳಲ್ಲಿ ಒಂದಿಷ್ಟು ಗೇನ್ ಅನ್ನ ಮಾಡ್ಕೊಂಡ್ರೆ ನಾವು ಈಗಿರುವಂತಹ ಏನು ಅಂಕಿ ಸಂಖ್ಯೆಗಳಿದಾವೆ ಅವುಗಳನ್ನ ಯಥಾವತ್ತಾಗಿ ಕಾಪಾಡ್ಕೊಳ್ಬಹುದು. ವಿತ್ NDA ಸಪೋರ್ಟ್ ಬಂದ್ರೆ ಸುಮಾರು 350ರಿಂದ 360 ಆಸ್ಪಾಸ್ನಲ್ಲಿ ನಮ್ಮ ನಂಬರ್ಸ್ ಗಳು ಬಂದ್ರೆ 400 ಗುರಿ ಇಟ್ಕೊಂಡಿದ್ವಿ. ಸೊ 350 366 ವರೆಗೂ ಕೂಡ ನಾವು ರೀಚ್ ಆದ್ವಿ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆ ಕೂಡ ಇರುತ್ತೆ. ಹೀಗಾಗಿ ಈ ಒಂದು ಸ್ಟ್ರಾಟಜಿ ಮಾಡಿರ್ಬೋದು ಅನ್ನುವಂಥದ್ದು ಈಗ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರಿಗೂ ಈ ಲೆಕ್ಕಾಚಾರ ಇಟ್ಕೊಳ್ಳೋದು ಸಮಥಿಂಗ್ ಡಿಫರೆಂಟ್ ದ್ಯಾನ್ ದಿಸ್ ಥಿಯರಿ. ಇನ್ನೊಂದು ಹೇಳ್ತೀನಿ. ಏನ್ ಸರ್ ಇರ್ಬೋದು 10 ವರ್ಷದ ಆಂಟಿ ಇನ್ಕಂಬೆನ್ಸಿನಲ್ಲಿ ಕಾರ್ಯಕರ್ತರಿಗೆ ಭಯ, ನಾಯಕರುಗಳಿಗೆ ಭಯ, ಜನವಿರೋಧಿ ಅಲೆ ಇರಬಹುದು ಆಂತರಿಕವಾಗಿ ಅಂತ ಇರಬಹುದು. ಇಟ್ ಮೇ ನಾಟ್ ಬಿ ಟ್ರೂ ಇನ್ ಎವ್ರಿ ಡೆಮೊಕ್ರೆಟಿಕ್ ಎಲೆಕ್ಷನ್ ಅಲ್ಲಿ. ಪ್ರತಿ ಪ್ರಜಾಪ್ರಭುತ್ವವಾದಿ ಚುನಾವಣೆಯಲ್ಲಿ ಇದು ಆಗಲೇಬೇಕು ಅಂತಿಲ್ಲ. ಐ ಗಿವ್ ಯು ಕ್ಲಾಸಿಕ್ ಎಕ್ಸಾಂಪಲ್ಸ್ ಅದಕ್ಕೆ ಏನು ಅಂತ. ಟೇಕ್ ಜ್ಯೋತಿ ಬಸು as an example. Take Naveen Patnaik as an example. ಮೋದಿನೇ ತಗೊಳ್ಳಿ ಗುಜರಾತ್ಗೆ, ಅರವಿಂದ್ ಕೇಜ್ರಿವಾಲ್ ಇದ್ದಾರೆ. ನೃಪೇನ್ ಚಕ್ರವರ್ತಿ ತಗೊಳ್ಳಿ ತ್ರಿಪುರಾನಲ್ಲಿ, ನೀವು ನೃಪೇನ್ ಚಕ್ರವರ್ತಿ. ಅರವಿಂದ್ ಕೇಜ್ರಿವಾಲ್ ಆದ್ರೂ ಸೆಕೆಂಡ್ ಟರ್ಮ್. ನೃಪೇನ್ ಚಕ್ರವರ್ತಿ ತಗೊಳ್ಳಿ ಇದರಲ್ಲಿ ಯಾವುದರಲ್ಲಿ, ಅರ್ಲಿಯರ್ ಅವತಾರ್ನಲ್ಲಿ ಶೀಲಾ ದೀಕ್ಷಿತ್ ತಗೊಳ್ಳಿ ಡೆಲ್ಲಿನಲ್ಲಿ. ಸೊ ಒಂದು ಪಕ್ಷ ತನ್ನ ಕ್ಯಾಡರ್ ಅನ್ನ ಸರಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರೆ, ಕಾಸ್ಟ್ ಅಂಡ್ ಪೊಲಿಟಿಕಲ್ ಕಾಂಬಿನೇಷನ್ಸ್ ನ ವರ್ಕೌಟ್ ಮಾಡಿರೋದ್ರಲ್ಲಿ ಲಾರ್ಜ್ಲಿ ಸಕ್ಸಸ್ಫುಲ್ ಆಗಿದ್ರೆ ನಾನು ಹೇಳೋದು ಈ ಪ್ರತಿರೋಧಗಳನ್ನ ಮೀರಿಯೂ ಪದೇ ಪದೇ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇರುತ್ತೆ ನಿಮಗೆ. ನಂಬರ್ ವೈಸ್ ಐ ಅಗ್ರಿ, ಅವ್ರು ಹೇಳ್ತಿರೋ ಹಂಗೆ ಉತ್ಸಾಹಕ್ಕೆ 400 ಅಂತ ಇಟ್ಕೊಳ್ಳೋದು, ತದನಂತರ ಅದು 340 350 ಆದ್ರೂ ಇಟ್ಸ್ ಓಕೆ, ನಾವು ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಜೀವನದಲ್ಲಿ ಅಂತೇನಿಲ್ವಲ್ಲ ಅನ್ನೋ ಥರ ಇರಬಹುದು. ಬಟ್ ಆಂಟಿ ಇನ್ಕಂಬೆನ್ಸಿನ ರೆಸಿಸ್ಟ್ ಮಾಡಿರೋಂತಹ ಚುನಾವಣೆಗಳನ್ನು ನಾವು ಬಹಳ ನೋಡಿದ್ದೀವಿ. ನಾವು ಇದರಲ್ಲಿ ಯಾವುದರಲ್ಲಿ ಎಲೆಕ್ಷನ್ಗಳಲ್ಲಿ UP ಅಂತ ದೊಡ್ಡ ರಾಜ್ಯದಲ್ಲೇ ಯೋಗಿ ಕುಡ್ ಡಿಫೀಟ್ ದಿ ಆಂಟಿ ಇನ್ಕಂಬೆನ್ಸಿ. ಅದಕ್ಕೆ ಕಾರಣಗಳು ಹತ್ತಾರಿರುತ್ತವೆ. ಆ ಕಾಂಬಿನೇಷನ್ ಹೇಗೆ ಮಾಡಿರ್ತಾರೆ. ಚುನಾವಣೆ ಅಂದ ಕೂಡಲೇ ಯಾವುದೋ ಒಂದು ಫ್ಯಾಕ್ಟರ್ ಇರಲ್ಲ, ಅಲ್ಲಿ 10 ಫ್ಯಾಕ್ಟರ್ಸ್ ವರ್ಕ್ ಆಗ್ತಿರುತ್ತೆ. ಅದು ಈ ಬಾರಿಯ ಚುನಾವಣೆಯಂತುವೆ ಡಜನ್ ಗಟ್ಲೆ ಫ್ಯಾಕ್ಟರ್ಗಳು ವರ್ಕ್ ಆದಂಗೆ ಕಾಣಿಸ್ತಾ ಇದೆ. ಒಂದು ಪರ್ಟಿಕ್ಯುಲರ್ ಇಶ್ಯೂ ಅಂತಿಲ್ಲ ಅಲ್ಲಿ. ಇನ್ನು ರಾಹುಲ್ ಗಾಂಧಿ ಲೆಕ್ಕಾಚಾರ ಏನು ಅಂತ ನೋಡ್ಬಿಡೋಣ. ಒಂದಿಷ್ಟು ಪಾಯಿಂಟ್ಸ್ಗಳಿದೆ. 3ನೇ ಬಾರಿಗೆ ಮೋದಿ ಅವರು ಪ್ರಧಾನಿ ಆಗೋದಿಲ್ಲ ಅಂತ ಅವರ ಹೇಳಿಕೆಗಳು ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಈ ಬಾರಿಯ ಚುನಾವಣೆ ಸೈದ್ಧಾಂತಿಕ ಹೋರಾಟ ಅಂತ
ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋಕೆ ಶುರು ಮಾಡಿದ್ರು. ಬಿಜೆಪಿಯನ್ನ ಸೋಲಿಸೋಕೆ ಮತದಾರರು ನಿರ್ಧಾರ ಮಾಡಿದ್ದಾರೆ ಅಂತ ಇಂಪ್ಯಾಕ್ಟ್ ಮಾಡೋಕೆ ಜನರ ಮೇಲೆ. ಸೊ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಿ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇದ್ರು. ಮೋದಿ ಸರ್ಕಾರ ಶ್ರೀಮಂತರು ಉದ್ಯಮಿಗಳ ಪರವಾಗಿದೆ ಅಂತ ಹೇಳಿಕೆಗಳನ್ನು ಕೊಡೋ ಮೂಲಕವಾಗಿ ಬಡವರು ಮಧ್ಯಮ ವರ್ಗದವರು ನಮ್ಮ ಕಡೆಗೆ ಬರ್ತಾರೆ ಅನ್ನುವಂಥ ಸ್ಟ್ರಾಟಜಿ ಅದು. ಸೊ ಬಡವರ ಬಗ್ಗೆ ಮೋದಿ ಕಾಳಜಿ ವಹಿಸ್ತಾ ಇಲ್ಲ ಅಂತ. ಇಂಡಿ ಒಕ್ಕೂಟದಲ್ಲಿ ಮತದಾರ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅನ್ನೋದು ಕರ್ನಾಟಕದ ಎಕ್ಸಾಂಪಲ್ ಅನ್ನು ಕೊಡೋಕೆ ಶುರು ಮಾಡಿದ್ರು. ಇಲ್ಲಿ 136 ಸೀಟ್ ಗೆದ್ದಿದ್ದೀವಿ ಅಂತ. ಸೊ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತೆ ಅನ್ನುವಂಥದ್ದು ಅವ್ರಿಗೆ ವಿಶ್ವಾಸ. ಕಾರಣ ಅದಕ್ಕೂ ಕೂಡ ಎಕ್ಸಾಂಪಲ್ ಕರ್ನಾಟಕದೇ ಕೊಡ್ತಾ ಇದ್ದಿದ್ದು. ಭಾಗ್ಯಲಕ್ಷ್ಮಿ ನ್ಯಾಯ ಗ್ಯಾರಂಟಿಗಳು ಜನರನ್ನ ತಲುಪಿವೆ ಅನ್ನುವಂಥ ಮಾತುಗಳಿದ್ದು. ಸೊ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜಾತಿ ಸಮೀಕ್ಷೆ ಮೂಲಕ ಸಮಾನ ಅವಕಾಶ ಅನ್ನುವಂಥದ್ದು ಇದು ರಾಜಕೀಯವಾಗಿ ಬಹುದೊಡ್ಡ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಸೊ ಈ ಬಗ್ಗೆ ಹೋಗೋಣ ರವೀಶ್. ಚರ್ಚೆಗಿಂತ ವಿವಾದ ಕಾರಣ ಆಯ್ತು. ತುಂಬಾ ಜಾಸ್ತಿ ಆಯ್ತು. ಸಂಪತ್ತನ್ನ ಹಂಚಿಕೆ ಮಾಡ್ತೀವಿ, ಮರು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದಾಗ ಅದನ್ನ ಹೆಂಗ್ ಡಿಫೆಂಡ್ ಮಾಡ್ಬೇಕಂತ ಇವ್ರಿಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಸ್ವಲ್ಪ ಸೈಲೆಂಟ್ ಆದ್ರು, ಆಮೇಲೆ ಅದನ್ನ ಸಮರ್ಥನೆ ಕೊಟ್ಕೊಳಕ್ ಹೋದ್ರು. ಅಲ್ಲಿ ಅದನ್ನ ಘೋಷಣೆ ಮಾಡಿದಾಗ ಒಂದು ಹೊಡೆತ. ಪ್ರಧಾನಿಗಳನ್ನ ಪಿಕ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಈ ಸಬ್ಜೆಕ್ಟ್ ಅಲ್ಲಿಗೆ ಕ್ಲೋಸ್ ಆಗಿರೋದೇನೋ ಅವ್ರ ಮ್ಯಾನಿಫೆಸ್ಟೋಗಳಲ್ಲಿ. ಅಲ್ಲ, ಮ್ಯಾನಿಫೆಸ್ಟೋ ಹೇಳೋದು ಅದ್ ಮಾತಾಡಕ್ ಹೋಗಿ ಎಡೌಟ್ ಮಾಡ್ಕೊಂಡಂಗೆ ಕಾಣಿಸ್ತು ಕಾಂಗ್ರೆಸ್ನವರು. ಜೊತೆಗೆ ಇದು ಜಾತಿ ಜನಗಣತಿ ಸಮೀಕ್ಷೆ ಓಕೆ, ಅದೆಲ್ಲ ಕಡೆ ಮಾಡ್ತೀವಿ, ಕರ್ನಾಟಕದಲ್ಲೂ ಮಾಡಿದ್ರು, ಅದು ಕೋಲ್ಡ್ ಸ್ಟೋರೇಜ್ ಅಲ್ಲೇ ಇಟ್ಟಂಗ್ ಮಾಡಿ ಅದು ಅಲ್ಲಿಗೆ ಮುಗಿಸೋ ಒಂದಂತಕ್ಕೆ ಬಂದಿದೆ. ಆದ್ರೆ ಅದಕ್ಕಿಂತ ಸಂಪತ್ತನ್ನ ಸಮಾನ ಹಂಚಿಕೆ ಮಾಡ್ತೀವಿ ಅನ್ನೋ ವಿಚಾರ ಹೇಳಿದ್ದೆ ದೊಡ್ಡ ವಿವಾದ ಆಯ್ತು. ಆದ್ರೆ ಇನ್ನೊಂದು ರಾಹುಲ್ ಗಾಂಧಿ ಅವ್ರ ಹೇಳಿಕೆಯಲ್ಲಿ ಸೈದ್ಧಾಂತಿಕ ಹೋರಾಟ ಹೇಗೆ ಅಂತ ನನಗೂ ಅರ್ಥ ಆಗದೆ ಸರ್. ಯಾಕಂದ್ರೆ 14ರಿಂದ ಸೈದ್ಧಾಂತಿಕವಾಗಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಶುರು ಆದಂಗೆ ಅಲ್ಲಿ ಫೈಟ್ ಶುರು ಆಯ್ತು. ಹೊಸದಾಗೇನಿಲ್ವಲ್ಲ, ಈಗ ಅವ್ರಿಗೆ ಹಿಂದುತ್ವದ ಅಜೆಂಡಾವನ್ನ ಬಿಜೆಪಿಯನ್ನು ಬಿಟ್ಟಿಲ್ಲ ಇವತ್ತು ಕೂಡ. ಇವ್ರನ್ನ ಯಾವ ಸೈದ್ಧಾಂತಿಕತೆಯನ್ನು ಹೊಸದಾಗಿ ಸೇರಿಸ್ಕೊಳ್ಬಹುದು ಅನ್ನೋದು ಅದು ಹೊಸ್ತೇನಲ್ಲ ಅಂತ ಅನ್ಸುತ್ತೆ. ಬಟ್ ಕಾಂಗ್ರೆಸ್ಗೊಂದು ಕ್ಲಾರಿಟಿ ಇರಲಿಲ್ಲ ಅನ್ಸುತ್ತೆ ಈ ಸೈದ್ಧಾಂತಿಕ ವಿಚಾರವಾಗಿ. ಅಂದ್ರೆ ಒಂದು, ನಾವು ಇಲ್ಲ ಮುಸ್ಲಿಂ ಪರ ಅಂತ ಒಂದು ಸ್ಟ್ಯಾಂಡ್ ಇರಲಿಲ್ಲ, ಇಲ್ಲ ನಾವು ಹಿಂದುತ್ವ ಅಜೆಂಡಾ ನಮಗೆ ಬೇಕಾಗಿಲ್ಲ, ಅಂದ್ರೆ ನಾವು ಹಿಂದೂಗಳ ಪರ ನಿಲ್ಲಲ್ಲ ಅನ್ನೋದು ಸ್ಟ್ಯಾಂಡ್ ಇರಲಿಲ್ಲ. ಅಂದ್ರೆ ಹಿಂದುತ್ವ ಬೇರೆ, ಹಿಂದೂಗಳು ಬೇರೆ ಅನ್ನೋದು ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ್ರು. ಇನ್ನೊಂದು ವಿಚಾರ, ಉತ್ತರ ಪ್ರದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಇನ್ನೂ ಕೂಡ ಹಿಂದಿ ಭಾಷಿಕ ನೆಲದಲ್ಲಿ ಅಂದ್ರೆ ಆ ಒಂದು ಕಾಂಗ್ರೆಸ್ ಮತ್ತೆ ಆ ಒಂದು ವಿರೋಧಿ ಒಕ್ಕೂಟ ಹೇಳ್ತಾ ಇರ್ತಕ್ಕಂಥದ್ದು ಕಾಪ್ ಪಂಚಾಯತಿಗಳಾಗಿರ್ಬೋದು ಮತ್ತೆ ಹಿಂದುತ್ವವಾದಿಗಳ ಒಂದು ಹಿಡಿತದಲ್ಲಿದೆ ಅನ್ನೋದನ್ನು ಕೂಡ ಅಲ್ಲಲ್ಲಿ ಒಂದು ರೀತಿಯಲ್ಲಿ ಚರ್ಚೆಗಳಾಗುವಂತದ್ದಕ್ಕೂ ಕೂಡ ಒಪ್ಕೊಂಡಿದ್ರು. ಆದ್ರೆ ಇನ್ನೊಂದು ಕಡೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಅವರು ಇಲ್ಲ ಮುಸ್ಲಿಂ ಮೂಲಭೂತವಾದಿಗಳು ಒಂದು ರೀತಿಯಲ್ಲಿ ಹೆಚ್ಚಳ ಆಗೋದಕ್ಕೆ ಇವರೇ ಕಾರಣ ಅಂತಲೂ ಕೂಡ ಅವರು ಕೂಡ ಬಿಂಬಿಸಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಟ್ಯಾಂಡ್ ಇಲ್ಲದೆ ಇರತಕ್ಕಂಥ ಕಾರಣಗಳಿಗೋಸ್ಕರವಾಗಿಯೇ ಆ ಒಂದು ಉತ್ತರ ಪ್ರದೇಶದಲ್ಲಿ ಭಾಗದಲ್ಲಿ ಆ ಒಂದು ಬಿಜೆಪಿಗೆ ಕಡಿಮೆ ಆಗ್ಬೋದು ಈ ಸಾರಿ, ನಮಗೆ ಜಾಸ್ತಿ ಆಗ್ಬೋದು ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು. ಹಾಗಾಗಿ ಇದನ್ನ ಮೋದಿ ಅವರು ಒಂದು ರೀತಿಯಲ್ಲಿ ಚೆನ್ನಾಗೇ ಒಂದು ರೀತಿಯಲ್ಲಿ ಬಳಸ್ಕೊಂಡ್ರು. ಯಾಕೆಂದ್ರೆ ಅವರಿಗೆ ಪರ್ಟಿಕ್ಯುಲರ್ ಒಂದು ಸಸ್ಟೈನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇರಲಿಲ್ಲ ಈ ಸಾರಿ. ಹಾಗಾಗಿ ಒಂದು ಎಲೆಕ್ಷನ್ ಒಂದು ಫೇಸ್ ಇಂದ ಇನ್ನೊಂದು ಫೇಸ್ಗೆ ಹೋಗ್ಬೇಕಾದ್ರೆ ಒಂದೊಂದು ಸಬ್ಜೆಕ್ಟ್ ಅವ್ರಿಗೆ ಸಿಗ್ತಾ ಹೋಗ್ತಾ ಇತ್ತು. ಯಾಕೆಂದ್ರೆ ಆ ಸ್ಯಾಮ್ ಪಿಟ್ರೋಲ್ ಅವ್ರದ್ದು ಕೂಡ 2-3 ಅವರು ಇಶ್ಯೂಗಳನ್ನ ಚೆನ್ನಾಗಿ ತೆಗೆದುಕೊಂಡು ಹೋದ್ರು. ಇದು ಎಲ್ಲ ಒಂದ್ ಕಡೆ ನಮ್ಗೆ ಹೆಲ್ಪ್ ಆಗಿದೆ. ಆ ಉತ್ತರ ಪ್ರದೇಶ ಭಾಗಗಳಲ್ಲಿ ಮುಸ್ಲಿಂ ಮತ್ತೆ ಹಿಂದೂ ಒಂದು ರೀತಿಯಲ್ಲಿ ಫೈಟ್ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿಗಳಿಂದ ಅಲ್ಲಿ ಹೆಲ್ಪ್ ಆಗಿದೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಬಟ್ ಶಬೀರ್, ಈ ಭಾಗ್ಯಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಾಕುವಂತ ವಿಚಾರದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ದೇಶದಲ್ಲೆಲ್ಲ ಕಾಂಗ್ರೆಸ್ ಏನ್ ಹೇಳ್ತಾ ಇತ್ತು, ಅದು ಉತ್ತರ ಪ್ರದೇಶದಲ್ಲಿ ಅತ್ಯಂತ ಬಡವರು ಸಿಗುವಂತ ರಾಜ್ಯ ಆಗಿದೆ. ಸೊ ಅಲ್ಲಿ ಹೆಚ್ಚಿನ ರೀತಿಯಾದಂತಹ ಪರಿಣಾಮಗಳೇನಾದ್ರೂ ಉಂಟು ಮಾಡಿದೆಯಾ ಇದು? ಅರುಣ್, ಇದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈ ಹಿಂದಿನ ವಿಧಾನಸಭೆ ಚುನಾವಣೆಗಳು ನಡೆದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನೇ ಇಟ್ಕೊಂಡು ಚುನಾವಣೆಗೆ ಹೋಗಿತ್ತು. ಆದ್ರೆ ಅಲ್ಲಿ ಸೋಲನ್ನಪ್ಪಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಇತ್ತೀಚೆಗೆ 5 ರಾಜ್ಯಗಳ ಚುನಾವಣೆ ನಡೀತು, ಅದರಲ್ಲಿ ಉತ್ತರಾಖಂಡಲ್ಲೂ ಕೂಡ ಯಾವ ರೀತಿಯಾದಂತಹ ಬೆಳವಣಿಗೆ ಆಯ್ತು ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ನೋಡಿದ್ವಿ. ಹೀಗಾಗಿ ಗ್ಯಾರಂಟಿ ನಿರ್ದಿಷ್ಟವಾಗಿ ಬಹಳ ದೊಡ್ಡ ಪ್ರಮಾಣದ ಓಟ್ ತಂದು ಕೊಟ್ಬಿಡ್ಬೋದು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ವರ್ಗವನ್ನ ಅದು ಸೆಳಿಬಹುದು ಅನ್ನುವಂಥದ್ದು ಗ್ಯಾರಂಟಿಯಾಗಿ ಹೇಳ್ಬೋದು. ಯಾಕೆಂದ್ರೆ ಈ ಬಾರಿ ಕಾಂಗ್ರೆಸ್ ಕೊಟ್ಟಿರುವಂತದ್ದು ಏನು ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ 1 ಲಕ್ಷ ರೂಪಾಯಿಯನ್ನ ಕೊಡ್ತೀವಿ, ಪ್ರತಿ ತಿಂಗಳು 8,500 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕ್ಯಾಂಪೇನ್ ಅನ್ನ ಮಾಡಿರುವಂತದ್ದು. ಮತ್ತೆ ಆ ಕ್ಯಾಂಪೇನ್ ಅನ್ನ ಪ್ರತಿ ಮನೆಗೂ ಕೂಡ ತಲುಪಿಸುವಂತ ನಿಟ್ಟಿನಲ್ಲಿ ಸಮರ್ಪಕವಾಗಿ ಒಂದಿಷ್ಟು ತನ್ನ ಸೋಷಿಯಲ್ ಮೀಡಿಯಾಗಳ ಮೂಲಕ ಕೆಲಸವನ್ನ ಮಾಡಿದೆ. ಆದಾಗ್ಯೂ ಕೂಡ ನಾವು ನೋಡೋದಾದ್ರೆ ಪೂರ ತಳಮಟ್ಟದಲ್ಲಿ ಅಂದ್ರೆ ಬಡವರ್ಗ ಅಥವಾ ಅತಿ ಬಡವರ್ಗವನ್ನ ಇದು ಸೆಳಿಬಹುದೇ ವಿನಃ ದೇಶ ಅಥವಾ ದೇಶದ ಅಭಿವೃದ್ಧಿ ವಿಚಾರಗಳನ್ನ ನೋಡಿ ಓಟ್ ಹಾಕುವಂತವ್ರು ಅಥವಾ ಒಂದು ಸದೃಢ ಸರ್ಕಾರವನ್ನ ನೋಡಿ ಓಟ್ ಹಾಕುವಂತವ್ರು ಈ ರೀತಿಯಾದಂತಹ ಗ್ಯಾರಂಟಿಗಳಿಗೆ ಒಪ್ಕೊಳ್ಳೋದಿಲ್ಲ, ಮತ್ತೆ ಆ ರೀತಿಯಾದಂತಹ ಮತಗಳನ್ನು ಕೂಡ ಹಾಕೋದಿಲ್ಲ. ಹೀಗಾಗಿ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಭಾರತದಲ್ಲಿ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅಂತ ಹೇಳಕ್